ರೀಸ್ನಿಂಗ್, ಇಂಗ್ಲೀಷ್ ಮತ್ತು ಕ್ವಾಂಟ್ ಸೆಕ್ಷನ್ ಇದು ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿರುತ್ತೆ ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮಲ್ಲಿ. ಸೊ ಇನ್ನು ಯಾರು ಪ್ರೀವಿಯಸ್ ಅಂದರೆ ಇವಾಗ ಆಲ್ರೆಡಿ ಯಾರು ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಮೇನ್ಸ್ ಎಕ್ಸಾಮ್ಸ್ವರೆಗೂ ಅಪ್ಲೈ ಮಾಡಿರೋ ಇದ್ರಲ್ಲ, ಸೊ ಅವರು ಕೂಡ ಇವಾಗ ಪ್ರಿಲಿಮ್ಸ್ ಎಕ್ಸಾಮ್ಸ್ ಲಾಸ್ಟ್ 10 ಡೇಸ್ ಅಷ್ಟೇ ಇರೋದ್ರಿಂದ, ಸೊ ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ಸ್ 5th 6th ಮತ್ತು 11th 11th ಮತ್ತು 12th ಈ 4 ದಿನದಲ್ಲಿ ಎಕ್ಸಾಮ್ಸ್ ಪ್ರಿಲಿಮ್ಸ್ ಎಕ್ಸಾಮ್ಸ್ ಇದೆ. ಸೊ ಮುಂಚೆಯಿಂದಲೂ ಯಾರು ಪ್ರಿಪೇರ್ ಮಾಡ್ತಾ ಬಂದಿದ್ದೀರಲ್ಲ, ಸೊ ಇವಾಗ ಲಾಸ್ಟ್ 10 ಡೇಸ್ ಇರುವಾಗ, ಸೊ ಮೇನ್ ಸೆಕ್ಷನನ್ನು ನೀವು ಏನು ಅಟೆಂಪ್ಟ್ ಮಾಡ್ತಿರಲ್ಲ, ಸೊ ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರುವಾಗ ಲಾಸ್ಟ್ 10 ಡೇಸ್ ಮೇನ್ಸ್ ಎಕ್ಸಾಮ್ಸ್ ಅಂದರೆ ಮೇನ್ಸ್ ಪ್ರೀವಿಯಸ್ ಇಯರ್ ಎಕ್ಸಾಮ್ ಆಗಿರ್ಬೋದು, ಮಾಕ್ ಟೆಸ್ಟ್ ಆಗಿರ್ಬೋದು ಅಟೆಂಪ್ಟ್ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ಜಿ ಎ ಆಗಿದ್ರೂ ಅಷ್ಟೇ, ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ಅವೇರ್ನೆಸ್ ಯಾವುದನ್ನು ಸೊ ಲಾಸ್ಟ್ 10 ಡೇಸ್ ಇದ್ದಾಗ ಜಸ್ಟ್ ಮಾಕ್ ಟೆಸ್ಟ್ನ ಕೊಡ್ತಾ ಹೋಗಿ ಪ್ರಿಲಿಮ್ಸ್ ಎಕ್ಸಾಮ್ಸ್ನ. ಸೊ ಒಂದು ಮಾಕ್ ಟೆಸ್ಟಲ್ಲಿ 100 ಕ್ವಶನ್ಸ್ ಇರುತ್ತೆ. ರೀಸ್ನಿಂಗ್ 35 ಕ್ವಶನ್ಸ್, ಇಂಗ್ಲೀಷ್ 30 ಕ್ವಶನ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮ್ಯಾಥಮೆಟಿಕ್ಸ್ ಇದು ಕೂಡ 35 ಕ್ವಶನ್ಸ್ ಇರುತ್ತೆ. ಸೊ ಲಾಸ್ಟ್ 10 ಡೇಸ್ ಇದ್ದಾಗ, ಸೊ ನೀವು ಬಿಗಿನರ್ಸ್ ಫ್ರೆಷರ್ಸ್ ಆಗಿರ್ಬೋದು, ಇಲ್ಲಾಂದರೆ ಮುಂಚೆ ಎಕ್ಸಾಮ್ಸ್ ಕೊಟ್ಟಿರೋರಾದರೂ ಆಗಿರ್ಬೋದು, ಸೊ ಈ ಟೈಮಲ್ಲಿ ಲಾಸ್ಟ್ 10 ಡೇಸ್ ಅಷ್ಟೇ ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರುವಾಗ ಮೇನ್ಸ್ ಎಕ್ಸಾಮ್ಸ್ನ ಮಾಕ್ ಟೆಸ್ಟ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಪೇಪರ್ ಆಗಿರ್ಬೋದು ಯಾವುದನ್ನು ಅಟೆಂಪ್ಟ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ಸ್ ಬಗ್ಗೆ ಅಷ್ಟೇ ಫೋಕಸ್ ಮಾಡಿ ಮಾಕ್ ಟೆಸ್ಟ್ನ ಕೊಡಿ. ಡೈಲಿ 2 ಮಾಕ್ ಟೆಸ್ಟ್ನ ಕೊಡಿ. ಸೊ ರೀಸ್ನಿಂಗ್ ಮತ್ತು ಇಂಗ್ಲೀಷ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ಸಲ್ಲಿ ನಿಮ್ಗೆ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ, ಸೊ ನಿಮ್ಗೆ ಸೆಕ್ಷನಲ್ ಕಟ್ ಆಫ್ ಇರೋದಿಲ್ಲ. ಬೇರೆ ಐ ಬಿ ಪಿ ಎಸ್ ಎಕ್ಸಾಮ್ಸಲ್ಲೆಲ್ಲೂ ಸೆಕ್ಷನಲ್ ಕಟ್ ಆಫ್ ಅಂದರೆ ಇಂಗ್ಲೀಷ್ ಸೆಕ್ಷನ್, ರೀಸ್ನಿಂಗ್ ಕ್ವಾಂಟಿಟೇಟಿವ್ನಲ್ಲಿ ಮಿನಿಮಮ್ ಸೆಕ್ಷನಲ್ ಕಟ್ ಆಫ್ 35 ಕ್ವಶನ್ಸ್ಗೆ ಮಿನಿಮಮ್ 10 ಮಾರ್ಕ್ಸ್ 12 ಮಾರ್ಕ್ಸ್ ಈ ಥರ ಸೆಕ್ಷನಲ್ಲಿ ಮಿನಿಮಮ್ ಇಷ್ಟು ಕಟ್ ಆಫ್ ತೊಗೊಳ್ಬೇಕು ಅನ್ನೋಂಥ ಇರುತ್ತೆ. ಬಟ್ ಎಸ್ ಬಿ ಐ ಕ್ಲರ್ಕಲ್ಲಿ ಓವರ್ ಆಲ್ ಕಟ್ ಆಫ್ ನಿಮಗೆ ಕೌಂಟ್ ಆಗುತ್ತೆ. ಸೊ ಸೆಕ್ಷನಲ್ ಕಟ್ ಆಫ್ ಕೌಂಟ್ ಆಗೋದಿಲ್ಲ. ಸೊ ನಿಮ್ಗೆ ಯಾವ್ದು ಸೆಕ್ಷನ್ ಸ್ಟ್ರಾಂಗ್ ಇದೆ ಅದನ್ನು ನೋಡ್ಕೊಳ್ಳಿ. ಕೆಲವೊಬ್ಬರಿಗೆ ರೀಸ್ನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇವೆರಡು ಸಬ್ಜೆಕ್ಟ್ ಕೂಡ ಸ್ಟ್ರಾಂಗ್ ಇರುತ್ತೆ. ಇಂಗ್ಲೀಷ್ನಲ್ಲಿ ಎಷ್ಟೋ ಜನರು ವೀಕ್ ಇರುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನೀವು ಏನಾದ್ರೂ ಒಂದು ಆನ್ಸರ್ ರಾಂಗ್ ಮಾಡಿದ್ರೂ ಕೂಡ 0.25 ಮಾರ್ಕ್ ಕಟ್ ಆಗುತ್ತೆ. ಸೊ ಹಾಗಾಗಿ ಇವಾಗ ನೀವು ಏನು ಯಾವುದು ಸಬ್ಜೆಕ್ಟ್ ನಿಮ್ದು ವೀಕ್ ಆಗಿದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದಕ್ಕಿಂತ ಯಾವ ಸಬ್ಜೆಕ್ಟ್ ನಿಮ್ಗೆ ಸ್ಟ್ರಾಂಗ್ ಆಗಿದೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಈವನ್ ಎಲ್ಲ ಸೆಕ್ಷನ್ ಕೂಡ ಇಂಪಾರ್ಟೆಂಟ್, ಬಟ್ ಸೆಕ್ಷನಲ್ ಕಟ್ ಆಫ್ ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ಸಲ್ಲಿ ಇಲ್ಲದೇ ಇರೋದ್ರಿಂದ, ಸೊ ನಿಮ್ಗೆ ಏನಾದರೂ ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಏನಾದರೂ ನಿಮ್ಮ ಸಬ್ಜೆಕ್ಟ್ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ, ಸೊ ಇದರಲ್ಲ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಪ್ರಿಲಿಮ್ಸ್ ಎಕ್ಸಾಮ್ಸ್ ಟೋಟಲಿ ಬೇಸ್ಡ್ ಆನ್ ಸ್ಪೀಡ್ ಮತ್ತು ಅಕ್ಯುರೇಸಿನ ಟೆಸ್ಟ್ ಮಾಡ್ತಾರೆ. ಸೊ ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಈ ಎರಡು ಸಬ್ಜೆಕ್ಟು ಸ್ಟ್ರಾಂಗ್ ಇದ್ಬಿಟ್ಟು, ಇಂಗ್ಲೀಷ್ ಏನಾದರೂ ನಿಮ್ಗೆ ಸಬ್ಜೆಕ್ಟ್ ವೀಕ್ ಇದ್ದರೆ, ಸೊ ಇವಾಗ ಲಾಸ್ಟ್ 10 ಡೇಸ್ ಇದ್ದಾಗ ಸೊ ಆದಷ್ಟು ರೀಡಿಂಗ್ ಕಾಂಪ್ರಿಹೆನ್ಷನ್ನ ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡ್ತಾಯಿರಿ. ಬಟ್ ಇವೆರಡನ್ನೂ ಕೂಡ ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ನೋಡಿ. ಇಂಗ್ಲೀಷ್ ಅಟ್ಲೀಸ್ಟ್ 10 to 12 ಮಾರ್ಕ್ಸ್ ಈ ಥರ ಬರೋ ಹಾಗೆ ಟಿಕ್ ಮಾಡಿಬಿಟ್ಟು ಬನ್ನಿ. ಬಟ್ ಗೆಸ್ ವರ್ಕ್ ಅಂತೂ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ, ಸೊ ನೀವು ಏನಾದರೂ ಗೆಸ್ ವರ್ಕ್ ಮಾಡಿದರೆ 0.25 ನೆಗೆಟಿವ್ ಮಾರ್ಕಿಂಗ್ ಅಂತ ಕಟ್ ಆಗುತ್ತೆ. ಯಾರ ಸಬ್ಜೆಕ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ ಸ್ಟ್ರಾಂಗ್ ಇದೆ ಅಲ್ಲ, ಸೊ ಅವ್ರು ಇಂಗ್ಲೀಷ್ ಮತ್ತು ಕ್ವಾಂಟಿಟೇಟಿವ್ ಒಟ್ಟಿನಲ್ಲಿ ಎರಡು ಸಬ್ಜೆಕ್ಟ್ ಯಾರ್ದಾದ್ರೂ ಸ್ಟ್ರಾಂಗ್ ಇರುತ್ತೆ, ಒಂದು ಸಬ್ಜೆಕ್ಟ್ ವೀಕ್ ಇರುತ್ತೆ. ಸೊ ಹೀಗಿದಾಗ ಇಂಗ್ಲೀಷ್ ಏನಾದರೂ ಸ್ಟ್ರಾಂಗ್ ಇದ್ದವರು ಸೊ ಇಂಗ್ಲೀಷ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನೋಡಿ. ಆಮೇಲೆ ರೀಸನಿಂಗ್ ಸಬ್ಜೆಕ್ಟ್ ಸ್ಟ್ರೆಂತ್ ಇರೋರು ಅವರು ಕೂಡ ಅಷ್ಟೇ ರೀಸನಿಂಗ್ನಲ್ಲಿ ಜಾಸ್ತಿ ಸ್ಕೋರ್ನ ಮಾಡೋದಕ್ಕೆ ನೋಡಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೆಲವೊಬ್ಬರು ಮ್ಯಾಥ್ಸ್ ಸಬ್ಜೆಕ್ಟ್ ಸ್ಟ್ರಾಂಗ್ ಇರುತ್ತೆ. ಸೊ ನಿಮ್ಗೆ ಸ್ಟ್ರಾಂಗ್ ಯಾವುದಿದೆ ಅದಕ್ಕೆ ಜಾಸ್ತಿ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡಿ, ಅಕ್ಯುರೇಸಿನ ಆನ್ಸರ್ ಮಾಡೋದಕ್ಕೆ. ಸೊ ಇವಾಗ ಲಾಸ್ಟ್ 10 ಡೇಸ್ ಇದನ್ನಷ್ಟೇ, ಈ 3 ಸಬ್ಜೆಕ್ಟ್ ಅಷ್ಟೇ ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಳ್ಳೋದನ್ನು, ಆಮೇಲೆ ಮಾಕ್ ಟೆಸ್ಟ್ ಅಟೆಂಪ್ಟ್ ಮಾಡೋದನ್ನು ಮಾಡಿ. ಸೊ ಈ ಲಾಸ್ಟ್ 10 ಡೇಸ್ ಇದ್ದಾಗ ನಿಮ್ಗೆ ಮಾಕ್ ಟೆಸ್ಟಲ್ಲಿ ಎಷ್ಟು ನಂಬರ್ ಬರ್ತಾ ಇದೆ ಅಂತ ಅದರಲ್ಲಿ ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ, ನೆಗೆಟಿವ್ ಮಾರ್ಕಿಂಗ್ ಬರ್ತಿದೆ ಅಂತ ಈ ಟೈಮ್ನಲ್ಲಿ ಮಾರ್ಕ್ಸ್ ಬಗ್ಗೆ ಅಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಅಟೆಂಪ್ಟ್ ಮಾಡಿ. ಡೈಲಿ 2 ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡಿ. ಇವಾಗ ಅಡ್ಮಿಟ್ ಕಾರ್ಡ್ ಕೂಡ ರಿಲೀಸ್ ಮಾಡಿದ್ದಾರೆ ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಅಡ್ಮಿಟ್ ಕಾರ್ಡ್. ಸೊ ನಿಮ್ಗೆ ಯಾವ ಟೈಮಿಂಗ್ ಅವರು ಕೊಟ್ಟಿರ್ತಾರೆ, ಸೊ ಆ ಟೈಮಿಂಗಿಂದ ಕರೆಕ್ಟ್ 1 hour ಅಥವಾ ಹಾಫ್ ಆನ್ ಅವರ್ ಆದಮೇಲೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋದಿರುತ್ತೆ. ಡೈಲಿ ಇವಾಗ ಲಾಸ್ಟ್ 10 ಡೇಸ್ ಇರುವಾಗ ಅದೇ ಟೈಮಿಂಗಲ್ಲಿ ಕೂತ್ಬಿಟ್ಟು ನೀವು ಅಂದರೆ ಪಿ ಸಿ ಆಗಿರ್ಬೋದು ಲ್ಯಾಪ್ಟಾಪ್ನಲ್ಲಿ ಎಕ್ಸಾಮ್ ಕೊಡೋದಕ್ಕೆ ಟ್ರೈ ಮಾಡಿ. ಅಂದರೆ ನಿಮಗೆ ಅದೊಂದು ಹ್ಯಾಬಿಚುವಲ್ ಆಗುತ್ತೆ, ಡೈಲಿ ಅದೇ ಟೈಮಲ್ಲಿ ಮಾಕ್ ಟೆಸ್ಟ್ನ ಸಾಲ್ವ್ ಮಾಡಿ. ಸೊ ಹಾಗಾಗಿ ಡೈಲಿ 2 ಮಾಕ್ ಟೆಸ್ಟ್ ಒಂದು ದಿನದಲ್ಲಿ ನಿಮ್ದು ಯಾವ ಟೈಮಿಂಗಲ್ಲಿ ಅವ್ರು ಎಕ್ಸಾಮ್ ಶೆಡ್ಯೂಲ್ನ ಕೊಟ್ಟಿದ್ದಾರೆ, ಸೊ ಆ ಟೈಮಿಂಗ್ನಲ್ಲಿ ಒಂದು, ಅದಾದಮೇಲೆ ಈವ್ನಿಂಗ್ ಒಂದು ಎಕ್ಸಾಮ್. ಡೈಲಿ ಇದೇ ಥರ 2 ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡಿ. ಟೋಟಲ್ ಲಾಸ್ಟ್ 10 ಡೇಸ್ ಇರುವಾಗ 20 ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡಿ. ಡೈಲಿ 2 ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡಿ. ಮತ್ತು ಮಾಕ್ ಟೆಸ್ಟ್ನ ಏನು ಅಟೆಂಪ್ಟ್ ಮಾಡ್ತಿರಲ್ಲ ಅದನ್ನ ಅನಲೈಸಸ್ ಮಾಡ್ಕೊಳ್ಳಿ. ಯಾವುದ್ರಲ್ಲಿ ನೀವು ಜಾಸ್ತಿ ಟೈಮ್ ತೊಗೊಂಡಿದ್ದೀರಾ, ಆಮೇಲೆ ಯಾವ ಆನ್ಸರ್ನ ನೀವು ರಾಂಗ್ ಮಾಡಿದ್ದೀರಾ, ಯಾವುದನ್ನು ಕರೆಕ್ಟಾಗಿ ಮಾಡಿದ್ರೂ ಕೂಡ ಎಷ್ಟು ಟೈಮ್ ತೊಗೊಂಡಿದ್ದೀರಾ, ಸೊ ಅದನ್ನೆಲ್ಲ ನೋಡಿಬಿಟ್ಟು ಮಾಕ್ ಟೆಸ್ಟ್ನ ಅನಲೈಸ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಕ್ವಶನ್ಸ್ ಒಂದು ಮಾಕ್ ಟೆಸ್ಟಲ್ಲಿ 100 ಕ್ವಶನ್ಸ್ ಇರುತ್ತೆ. ಸೊ ಆ 100 ಕ್ವಶನ್ಸ್ನೂ ಕೂಡ
ನೀವೇನಾದರೂ ಮಾರ್ನಿಂಗ್ ಒಂದು ಟೆಸ್ಟ್ನ ಕೊಟ್ಬಿಟ್ಟು ಆಮೇಲೆ ಈವ್ನಿಂಗ್ ಒಂದು ಟೆಸ್ಟ್ನ ಏನು ಕೊಡ್ತೀರಲ್ಲ, ಟೆಸ್ಟ್ ಆದಮೇಲೆ 1 ಅವರ್ ಅಥವಾ 2 ಅವರ್ ಅದನ್ನು ಕೂತ್ಬಿಟ್ಟು ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್, ಇಂಗ್ಲೀಷಲ್ಲಿ ನೀವು ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ, ಕ್ವಶನ್ ಯಾವ ಥರ ಬಂದಿದೆ, ಯಾವ ಥರ ಸಾಲ್ವ್ ಮಾಡಬೇಕು, ಆಮೇಲೆ ಕೆಲವೊಂದು ಸಿಲ್ಲಿ ಮಿಸ್ಟೇಕ್ಸ್ ಎಲ್ಲ ಎಲ್ಲಿ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಅನಲೈಸಿಸ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಎಕ್ಸಾಮ್ಸಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಜಸ್ಟ್ ಪೆನ್ ಆ್ಯಂಡ್ ಪೇಪರ್ ತೊಗೊಂಡ್ಬಿಟ್ಟು ಕ್ವಶನ್ ಪೇಪರ್ನ ಮಾಕ್ ಟೆಸ್ಟ್ನ ಸಾಲ್ವ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು PC ಮತ್ತು ಲ್ಯಾಪ್ಟಾಪ್ನಲ್ಲಿ ಕೊಡಿ, ಯಾಕಂದರೆ ಅಲ್ಲಿ ಟೈಮರ್ ಇರೋದ್ರಿಂದಲೂ ರೀಸನಿಂಗ್ ಸೆಕ್ಷನಲ್ಲಿ 20 ಮಿನಿಟ್ಸಲ್ಲಿ 35 ಕ್ವಶನ್ಸ್ನ ಸಾಲ್ವ್ ಮಾಡೋದಿರುತ್ತೆ. ಇಂಗ್ಲೀಷ್ 30 ಕ್ವಶನ್ಸ್ 20 ಮಿನಿಟ್ಸಲ್ಲಿ ಸಾಲ್ವ್ ಮಾಡೋದಿರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೂಡ ಅಷ್ಟೇ, 35 ಕ್ವಶನ್ಸ್ 20 ಮಿನಿಟ್ಸಲ್ಲಿ ಸಾಲ್ವ್ ಮಾಡೋದಿರುತ್ತೆ. SBI ಕ್ಲರ್ಕ್ ಎಕ್ಸಾಮಲ್ಲಿ ನಿಮ್ಗೆ ಆಲ್ಮೋಸ್ಟ್ ಕ್ಲರಿಕಲ್ ಎಕ್ಸಾಮ್ಸ್ PO ಆಫೀಸರ್ ಲೆವೆಲ್ ಎಕ್ಸಾಮ್ಸ್ಗೆ ಕಂಪೇರ್ ಮಾಡಿದರೆ ಈಸಿ ಟು ಮಾಡರೇಟ್ ಲೆವೆಲಲ್ಲಿ ಎಕ್ಸಾಮ್ಸ್ ಇರುತ್ತೆ. ಕೆಲವೊಂದು ಶಿಫ್ಟ್ ಡಿಫಿಕಲ್ಟ್ ಇರುತ್ತೆ, ಬಟ್ ಅವ್ರು ನಾರ್ಮಲೈಸೇಷನ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಈವನ್ ಎಕ್ಸಾಮ್ ಟೈಮ್ನಲ್ಲೂ ಕೂಡ ಕ್ವಶನ್ ಪೇಪರ್ ಏನಾದರೂ ಹಾರ್ಡ್ ಬಂದಿದ್ರೆ ಸೊ ಅದನ್ನು ಪ್ಯಾನಿಕ್ ಆಗಿಬಿಟ್ಟು ಇದು ಮಾಡೋದಕ್ಕೆ ಹೋಗಬೇಡಿ. ಕೆಲವೊಂದು ಶಿಫ್ಟ್ ಹಾರ್ಡ್ ಬಂದಿರುತ್ತೆ, ಕೆಲವೊಂದು ಶಿಫ್ಟ್ ಈಸಿ ಬಂದಿರುತ್ತೆ. ಸೊ ಅದಾದಮೇಲೆ ಅವ್ರು ನಾರ್ಮಲೈಸೇಷನ್ ಕೂಡ ಮಾಡ್ತಾರೆ. ಈವನ್ ಮಾಕ್ ಟೆಸ್ಟಲ್ಲಿ ಆಗಿದ್ರೂ ಕೂಡ ಸೊ ನಿಮಗೆ ಎಕ್ಸಾಮ್ ಲೆವೆಲ್ಗೆ ಅಂತ ನೀವು ಆ್ಯಕ್ಚುಲಿ ಎಕ್ಸಾಮ್ ಲೆವೆಲ್ನ ನೋಡಿದ್ರೆ ಅದಕ್ಕಿಂತ ಹೈ ಲೆವೆಲಲ್ಲಿನೇ ಇಟ್ಟಿರ್ತಾರೆ ಮಾಕ್ ಟೆಸ್ಟ್ ಯಾವತ್ತಿದ್ರೂ. ಸೊ ಮಾಕ್ ಟೆಸ್ಟಲ್ಲಿ ಬರುವಂಥ ಕ್ವಶನ್ಸ್ ಎಲ್ಲ ನೋಡಿಬಿಟ್ಟು ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ಸೊ ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಅದನ್ನು ಅಂದರೆ ನೋಡ್ಕೊಳ್ಳಿ, ನಿಮ್ಮ ಪ್ರೀವಿಯಸ್ ಇಯರ್ ಲಾಸ್ಟ್ 5 ಇಯರ್ಸ್ ಕ್ವಶನ್ ಪೇಪರ್. ಸೊ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಕ್ವಶನ್ಸನ್ನು ಕೇಳ್ತಾರೆ ಎಕ್ಸಾಮ್ಸಲ್ಲಿ, ಆ್ಯಕ್ಚುಲಿ ಎಕ್ಸಾಮ್ಸಲ್ಲಿ ಅಂತ. ಸೊ 20 ಮಾಕ್ ಟೆಸ್ಟ್ ಲಾಸ್ಟ್ 10 ಡೇಸ್ ಇರುವಾಗ 20 ಮಾಕ್ ಟೆಸ್ಟ್ ಒಂದು ದಿನದಲ್ಲಿ 2 ಮಾಕ್ ಟೆಸ್ಟ್ನ ಕೊಡಿ. ಸೊ ಈ ಥರ ಕೊಟ್ಟಾಗ 1 ಮಾಕ್ ಟೆಸ್ಟಿಗೆ 100 ಕ್ವಶನ್ಸ್ ಅಂದರೆ ನಿಮ್ಮ 10 ಮಾಕ್ ಟೆಸ್ಟಲ್ಲಿ 1000 ಕ್ವಶನ್ಸ್ 1,000 ಕ್ವಶನ್ಸ್ ಆಗುತ್ತೆ. ಅದೇ ಥರ 20 ಮಾಕ್ ಟೆಸ್ಟ್ 20 ಮಾಕ್ ಟೆಸ್ಟ್ನ ಕೊಟ್ಟರೆ 2,000 ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಸೊ ಇವಾಗ ಲಾಸ್ಟ್ 10 ಡೇಸ್ ಇರುವಾಗ ಬರೀ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, PC-ನಲ್ಲಿ ಆಗಿರ್ಬೋದು ರಫ್ ಪೇಪರ್ಸ್ನ ತೊಗೊಂಡು ಆದಷ್ಟು ಮಾಕ್ ಟೆಸ್ಟನ್ನು ಅಟೆಂಪ್ಟ್ ಮಾಡ್ತಾ ಹೋಗಿ. ಸೊ ನಿಮಗೆ ವಿತ್ ಟೈಮರ್ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನಿಮ್ಗೆ ಅದೊಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ಟೈಮರ್ ನೋಡ್ಕೊಂಡು ನೀವು ಸಾಲ್ವ್ ಮಾಡುವಾಗ ಜಸ್ಟ್ 20 ಮಿನಿಟ್ಸಲ್ಲಿ 35 ಕ್ವಶನ್ಸ್ ಹೀಗಿರುತ್ತೆ. ಮತ್ತು ಸೆಕ್ಷನಲ್ ಕಟ್ ಆಫ್ ಇರದೇ ಇರೋದ್ರಿಂದ ಯಾವ ಸಬ್ಜೆಕ್ಟ್ನ ಸ್ಟ್ರಾಂಗ್ ಇದೆ ಅದರಲ್ಲಿ ಇನ್ನೂ ಸ್ವಲ್ಪ ಅಕ್ಯುರೇಸಿಯಿಂದ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟು ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ 2,000 ಕ್ವಶನ್ಸ್ ಪ್ರಾಕ್ಟೀಸ್ ಆಗುತ್ತೆ ನೀವು ಲಾಸ್ಟ್ 10 ಡೇಸ್ ಇರುವಾಗ 20 ಮಾಕ್ ಟೆಸ್ಟ್ನ ಪ್ರಾಕ್ಟೀಸ್ ಮಾಡಿದ್ರು ಕೂಡ. ಬಟ್ ಅದನ್ನು ಜಸ್ಟ್ ಒಂದೇ ಸಲ ಅಂದರೆ ಒಂದೇ ಸಲ ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡಿ ಬಿಡೋದಕ್ಕೆ ಹೋಗಬೇಡಿ, ಅನಲೈಸಿಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಆನ್ಸರ್ ನಿಮ್ಗೆ ಬರಲ್ಲ, ಯಾವ ಕ್ವಶನ್ಸಲ್ಲಿ ಆನ್ಸರ್ ಬರಲ್ಲ, ಆಮೇಲೆ ಎಲ್ಲಿ ರಾಂಗ್ ಮಾಡ್ತಿದ್ರು ಅನ್ನೋದೆಲ್ಲನೂ ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ನೆಕ್ಸ್ಟ್ ಮಾಕ್ ಟೆಸ್ಟ್ನ ನೀವು ಅಟೆಂಪ್ಟ್ ಮಾಡುವಾಗ ಅದನ್ನ ಕರೆಕ್ಟಾಗಿ ಅನಲೈಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ 5 ಪ್ರೀವಿಯಸ್ ಇರೋ ಕ್ವಶನ್ ಪೇಪರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು 20 ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡ್ತಿರ್ತೀರಲ್ಲ, ಸೊ ಇದರಲ್ಲಿ 15 ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡಿ ಇನ್ನು 5 ಮಾಕ್ ಟೆಸ್ಟ್ ಏನಿದಾವಲ್ಲ ಅದು ಲಾಸ್ಟ್ ಪ್ರೀವಿಯಸ್ ಇಯರ್ 5 ಇಯರ್ ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮಾಕ್ ಟೆಸ್ಟ್ನ ಮತ್ತು ಅದನ್ನ ಕಂಪೇರ್ ಮಾಡಿದಾಗ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ನಲ್ಲಿ ನಿಮಗೆ ಆ್ಯಕ್ಚುಲಿ ಎಕ್ಸಾಮ್ಸಲ್ಲಿ ಸೊ ಈಸಿ ಲೆವೆಲ್ಲೇ ಇರುತ್ತೆ ಮಾಕ್ ಟೆಸ್ಟಿಗೆ ಕಂಪೇರ್ ಮಾಡಿದ್ರಿ. ಸೊ ಮಾಕ್ ಟೆಸ್ಟಲ್ಲಿ ಹೈ ಲೆವೆಲ್ ಸ್ವಲ್ಪ ಕ್ವಶನ್ಸ್ ಇಟ್ಟಿರ್ತಾರೆ ಅವರು. ಸೊ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವ ಥರ ಕ್ವಶನ್ ಬರುತ್ತೆ ಏನು ಅಂತ. ಸೊ ಪ್ರೀವಿಯಸ್ ಇಯರ್ ಅಂದರೆ 2018, 19, 20, 21, 22. ಸೊ ಇದರಲ್ಲಿ ಪರ್ಟಿಕ್ಯುಲರಾಗಿ SBI ಕ್ಲರ್ಕ್ ಎಕ್ಸಾಮ್ಸಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಕೇಳಿರೋ ಕ್ವಶನ್ಸ್ನ ಅದನ್ನು ನೋಡಿಕೊಂಡು ಸಾಲ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಕ್ವಶನ್ಸ್ನ ಕೇಳ್ತಾರೆ ಅಂತ. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಇದರಲ್ಲಿ ಸ್ಪೀಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೀಡ್ ಮತ್ತು ಅಕ್ಯುರೇಸಿ. ಗೆಸ್ ವರ್ಕ್ ಅಂತೂ ಇಂಗ್ಲೀಷ್ ಆಗಿರ್ಬೋದು ಯಾವುದೇ ಸಬ್ಜೆಕ್ಟಲ್ಲಿ ಗೆಸ್ ವರ್ಕ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಬರುತ್ತೋ ಸೊ ಅಷ್ಟೇ ಸಾಲ್ವ್ ಮಾಡಿ. ಆಮೇಲೆ ಇವಾಗ ಲಾಸ್ಟ್ 10 ಡೇಸ್ ಇರುವಾಗ ಮಾರ್ಕ್ಸ್ ಎಷ್ಟು ಬಂತು ಅಂತ ಅದನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ಆದಷ್ಟು ವಿತ್ ಸ್ಪೀಡ್ ಅಕ್ಯುರೇಸಿಯಿಂದ ಕರೆಕ್ಟಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಆಮೇಲೆ ಜಸ್ಟ್ 2 ಮಾಕ್ ಟೆಸ್ಟ್ ಅಷ್ಟೇ ಕೊಡಿ. ಮೇನ್ಸ್ GA ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೇನ್ಸ್ ಸಬ್ಜೆಕ್ಟ್ ಯಾವುದನ್ನು ಕೂಡ ಇವಾಗ ಲಾಸ್ಟ್ 10 ಡೇಸ್ ಇರುವಾಗ ಅದನ್ನ ಯಾವುದು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಕೇಳಿರೋ ಕ್ವಶನ್ಸ್ನ ಮತ್ತು ಮಾಕ್ ಟೆಸ್ಟಲ್ಲಿ ನಿಮಗೆ ನೀವು ಆಲಿವ್ ಬೋರ್ಡ್, ಅಡ್ಡ, ಆಮೇಲೆ ಬೈಜೂಸ್, ಗೈಡ್ಲಿ, ಟೆಕ್ಸ್ಟ್ ಬುಕ್ ಮತ್ತು ಪ್ರಾಕ್ಟೀಸ್ ಮಾಕ್, ಸ್ಮಾರ್ಟ್ ಕೀಡಾ. ಸೊ ಈ ಎಲ್ಲದರಲ್ಲೂ ಕೂಡ ನೀವು ಬೇಕಂದರೆ ಇದನ್ನು ಟೆಸ್ಟ್ ಸೀರೀಸ್ ಅಂತ ಇರುತ್ತೆ, ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಫ್ರೀ ಮಾಕ್ ಟೆಸ್ಟ್ನೂ ಕೂಡ ನೀವು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೋಗ್ಬಿಟ್ಟು ಅಟೆಂಪ್ಟ್ ಮಾಡ್ಬೋದು. 1 ಅಥವಾ 2 ಮಾಕ್ ಟೆಸ್ಟ್ನ ಎಲ್ಲ ಪ್ಲ್ಯಾಟ್ಫಾರ್ಮ್ನಲ್ಲಿ ಅವ್ರು ಫ್ರೀಯಾಗಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಎಲ್ಲದರಲ್ಲಿನೂ ಕೂಡ ಮಾಕ್ ಟೆಸ್ಟ್ನ ಹೋಗ್ಬಿಟ್ಟು ಅಟೆಂಪ್ಟ್ ಮಾಡಿ. ಆಮೇಲೆ ಅದರಲ್ಲಿನೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಟೆಂಪ್ಟ್ ಮಾಡೋದಕ್ಕೂ ಅವ್ರು ಇಟ್ಟಿರ್ತಾರೆ. ಸೊ ಅದನ್ನು ಎಲ್ಲ ಪ್ಲ್ಯಾಟ್ಫಾರ್ಮ್ಗೂ ಹೋಗ್ಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಆದಷ್ಟು ಅಟೆಂಪ್ಟ್ ಮಾಡಿ. ಆಮೇಲೆ ಪೆನ್ನು ಪೇಪರ್ ಅಷ್ಟೇ ತೊಗೊಂಡು ಪ್ರಾಕ್ಟೀಸ್ ಮಾಡೋಕ್ಕಿಂತ ಲ್ಯಾಪ್ಟಾಪ್ ಮತ್ತು PC ನಿಮ್ಮ ಹತ್ರ ಇದ್ದರೆ ಅದರಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಟೈಮರ್ ಜೊತೆ ನಿಮ್ಗೆ ಸಾಲ್ವ್ ಮಾಡೋದ್ರಿಂದ
ನಿಮ್ಗೆ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾವ ಥರ ಸಾಲ್ವ್ ಮಾಡಬೇಕು, ಎಷ್ಟು ಬೇಗ ಸ್ಪೀಡಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ನೀವು ಡೈಲಿ ಅದೇ ಟೈಮಿಂಗ್, ಇವಾಗ ಎಕ್ಸಾಮ್ ನಿಮ್ದು ಅಡ್ಮಿಟ್ ಕಾರ್ಡಲ್ಲಿ 10:30 ಎಕ್ಸಾಮ್ಸ್ ಅಂತ ಏನಾದರೂ ಕೊಟ್ಟಿದ್ದಿದ್ರೆ, ಸೊ ನಿಮ್ಮದು ಆ್ಯಕ್ಚುಯಲ್ ಎಕ್ಸಾಮ್ಸ್ ನೀವು ಅಲ್ಲಿ 10:30 ಒಳಗಡೆ ರೀಚ್ ಆಗಬೇಕು. ಬಟ್ ನಿಮ್ಗೆ ಅಲ್ಲೆಲ್ಲನೂ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗೋದು 11:30. ಸೊ ನಿಮ್ಗೆ ಅಡ್ಮಿಟ್ ಕಾರ್ಡಲ್ಲಿ ಏನು ಟೈಮಿಂಗ್ ಕೊಟ್ಟಿದ್ದಾರಲ್ಲ ಅದರಿಂದ ಹಾಫ್ ಆನ್ ಅವರ್, ಅರ್ಧ ಗಂಟೆ ಲೇಟ್ ಅಥವಾ 1 ಗಂಟೆ ಲೇಟ್ ಆದಮೇಲೆ, ಅಂದರೆ 10:30ಗೆ ನಿಮ್ಗೆ ಅಡ್ಮಿಟ್ ಕಾರ್ಡಲ್ಲಿ ಏನಾದರೂ ಕೊಟ್ಟಿದ್ದಿದ್ರೆ ನೀವು 10:30 ಅಥವಾ 11:30, 11 ಗಂಟೆ ಇಲ್ಲ 11:30 ಈ ಥರ ಡೈಲಿ ಅದೇ ಟೈಮಿಂಗಲ್ಲಿ ಕೂತ್ಕೊಂಡ್ಬಿಟ್ಟು ಅದನ್ನು ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡ್ತಾ ಹೋಗಿ. ಸೊ ಡೈಲಿ ಈ ಥರ ಮಾಡೋದ್ರಿಂದ ಸೊ ನಿಮ್ಗೆ ಎಕ್ಸಾಮ್ನಲ್ಲಿ ಏನು ಹೆದರಿಕೆ ಅನಿಸುತ್ತಲ್ಲ, ಫಿಯರ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಗೆ ಪ್ರಾಕ್ಟೀಸ್ ಮಾಡಿದಷ್ಟು ಸೊ ನಿಮ್ಗೊಂದು ಕಾನ್ಫಿಡೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಎಕ್ಸಾಮ್ ಟೈಮ್ನಲ್ಲಿ ಜಾಸ್ತಿ ನಿಮಗೆ ಅದೇ ಹೆದರಿಕೆ ಅನಿಸೋದಿಲ್ಲ. ಡೈಲಿ ಅದೇ ಟೈಮಿಂಗಲ್ಲಿ ನಿಮಗೆ ಎಕ್ಸಾಮ್ನ ಬರೆದ್ಬಿಟ್ಟು ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಈ ಥರ ಇವಾಗ ಲಾಸ್ಟ್ 10 days ಇದ್ದಾಗ ಈ 3 ಸಬ್ಜೆಕ್ಟ್ ಅಷ್ಟೇ, ರೀಸ್ನಿಂಗ್, ಇಂಗ್ಲೀಷ್, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ಈ ಮೂರು ಸಬ್ಜೆಕ್ಟ್ ಅಷ್ಟೇ ಪ್ರಿಲಿಮ್ಸ್ ಲಾಸ್ಟ್ ಪ್ರೀವಿಯಸ್ ಇಯರ್ 5 year ಕ್ವಶನ್ ಪೇಪರ್ SBI ಕ್ಲರ್ಕ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಡೈಲಿ ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡ್ತಾ ಹೋಗಿ. ಹೀಗೆ ಮಾಡೋದ್ರಿಂದ ನಿಮ್ಗೆ ಸ್ಪೀಡ್ ಜೊತೆ ಅಕ್ಯುರೇಸಿ ನೋಡ್ಕೊಳ್ಳಿ ಫಸ್ಟ್, ಅಂದರೆ ಎಷ್ಟು ಆನ್ಸರ್ನ ನೀವು ಕರೆಕ್ಟ್ ಮಾಡಿದ್ದೀರಾ ಅಂತ. 0.25 ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಗೆಸ್ ವರ್ಕ್ ಮಾಕ್ ಟೆಸ್ಟ್ ಆಗಿರ್ಬೋದು, ಆ್ಯಕ್ಚುಯಲ್ ಎಕ್ಸಾಮ್ ಆಗಿರ್ಬೋದು, ಯಾವತ್ತೂ ಗೆಸ್ ವರ್ಕ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಎಷ್ಟು ಬರುತ್ತೋ ಅಷ್ಟೇ ಸಾಲ್ವ್ ಮಾಡಿ. ಆಮೇಲೆ ಎಷ್ಟು ಬರುತ್ತೋ ಅಷ್ಟೇ. ಇಂಗ್ಲೀಷಲ್ಲಿ ಏನಾದರೂ ವೀಕ್ ಇದ್ದರೆ ಸೊ ಜಾಸ್ತಿ 30 ಕ್ವಶನ್ಸ್ 20 minutes ಇದೆ ಅಂತ ಸೊ ಎಲ್ಲನೂ ಏನಾದರೂ ಗೆಸ್ ವರ್ಕ್ ಮಾಡಿಬಿಟ್ಟು ಎಲ್ಲನೂ ಟಿಕ್ ಮಾಡಿ ಬರೋದಕ್ಕೆ ಹೋಗ್ಬೇಡಿ. 10 to 12 ಕ್ವಶನ್ ನೀವು ಏನಾದರೂ ಅಟೆಂಪ್ಟ್ ಮಾಡಿದ್ರು ಕೂಡ ವಿತ್ ಅಕ್ಯುರೇಸಿ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟೇ ಅದನ್ನು ಅಟೆಂಪ್ಟ್ ಮಾಡಿ. ಆಮೇಲೆ ರೀಸ್ನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಮತ್ತು ಮಾಕ್ ಟೆಸ್ಟ್ ಕೊಡಬೇಕಾದ್ರೆ ಕ್ವಶನ್ನ ಶಫಲ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಇವಾಗ ಕ್ವಶನ್ ಏನಾದರೂ ರೀಸ್ನಿಂಗ್ ಆಗಿರ್ಬೋದು, ಕ್ಲರಿಕಲ್ ಲೆವೆಲಲ್ಲಿ ಆಲ್ಮೋಸ್ಟ್ ನಿಮಗೆ ಈಸಿ ಲೆವೆಲಲ್ಲೇ ಕ್ವಶನ್ಸ್ ಕೇಳಿರ್ತಾರೆ ಅವರು. ರೀಸ್ನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಷ್ಟೊಂದು PO ಎಕ್ಸಾಮ್ಸಲ್ಲಿ ಇರೋ ಥರ ಹೈ ಲೆವೆಲ್ ಕ್ವಶನ್ಸೇನೋ ಅಲ್ಲಿ ಬಂದಿರೋದಿಲ್ಲ. ಸೊ ಕೇವಲ 20 minutesಲ್ಲಿ 35 ಕ್ವಶನ್ಸ್ ಇರುತ್ತೆ. ರೀಸ್ನಿಂಗ್ ಕೂಡ 35 ಕ್ವಶನ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೂಡ 35 ಕ್ವಶನ್ಸ್, ಇಂಗ್ಲೀಷ್ 30 ಕ್ವಶನ್ಸ್. ನೀವು 20 minutes ಇದ್ದಾಗ ಮಾಕ್ ಟೆಸ್ಟಲ್ಲಿ ಆದ್ರೂ ಕೂಡ ಅಷ್ಟೇ, ನೀವು ಒಂದು ಕ್ವಶನ್ ಬಂದ ತಕ್ಷಣ ನೀವು ಶಫಲ್ ಮಾಡ್ತಾ ಅದ್ರ ನೆಕ್ಸ್ಟ್ ಕ್ವಶನ್ಸ್ನ ನೋಡೋದಕ್ಕೆ ಹೋಗ್ತೀರಾ, ಅದ್ರ ನೆಕ್ಸ್ಟ್ ಕ್ವಶನ್ಸ್ನ ನೋಡೋದಕ್ಕೆ ಹೋಗ್ತೀರಾ. ಸೊ ಈ ಥರ ನೀವು ಬೇರೆ ಬೇರೆ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕಿಂತ ನೀವು ಬರೀ ನೋಡೋದಕ್ಕೆ ಹೋಗೋದ್ರಿಂದನೇ ಒಂದು 4 to 5 minutesನ ಹಾಗೇ ಹೋಗುತ್ತೆ. ಯಾಕಂದರೆ 20 minutes ಯಾವ ಥರ ಸ್ಪೀಡಾಗಿ ಹೋಗುತ್ತೆ ಅನ್ನೋದು ಇಲ್ಲಿ ಟೈಮರ್ ಓಡ್ತಾನೆ ಇರುತ್ತೆ. ಎಕ್ಸಾಮ್ಸಲ್ಲಿ ಆಗಿರ್ಬೋದು, ಮಾಕ್ ಟೆಸ್ಟ್ ನೀವು ಅಟೆಂಪ್ಟ್ ಆಗಿರ್ಬೋದು. ಸೊ ಫಸ್ಟ್ ಯಾವ ಕ್ವಶನ್ ಬರುತ್ತಲ್ಲ, ಸೊ ಯಾವ್ಯಾವ ಕ್ವಶನ್ ಬಂದಿದೆ ಅಂತ ಚೆಕ್ ಮಾಡ್ತಾ ಕೊಡೋ ಬದಲು ನಿಮ್ಮ ಎದುರಿಗೆ ಯಾವ ಕ್ವಶನ್ ಪಜಲ್ ಆಗಿರ್ಬೋದು, ರೀಸನಿಂಗ್ ಸೆಕ್ಷನಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್, ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡೆಲ್ಲ ಆದ್ರೂ ಹಾಗೆ ಯಾವ್ಯಾವ ಕ್ವಶನ್ಸ್ ಬರುತ್ತಲ್ಲ ಅದನ್ನ ರಫ್ ಪೇಪರ್ ಇಟ್ಕೊಂಡು ಅಷ್ಟೇ ಸಾಲ್ವ್ ಮಾಡ್ತಾ ಹೋಗಿ. ನಿಮ್ಗೆ ಏನಾದರೂ ಆ ಕ್ವಶನ್ಸ್ನ ಆನ್ಸರ್ ಬಂದಿಲ್ಲ ಅಂದಾಗ ಅಷ್ಟೇ ನೆಕ್ಸ್ಟ್ ಕ್ವಶನ್ಗೆ ಜಂಪ್ ಮಾಡಿ. ಅದನ್ನ ಬಿಟ್ಟು ನೀವು ಫಸ್ಟಿಗೆ ಬರೀ ಆ ಕ್ವಶನ್ಸ್ ಯಾವ್ದು ಬಂದಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರನೇ ಅಲ್ಲಿನೂ ಕೂಡ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಬರೀ 20 minutesಲ್ಲಿ 35 ಕ್ವಶನ್ಸ್ ಇರುತ್ತೆ ಸಾಲ್ವ್ ಮಾಡೋದು. ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು. ಇಂಗ್ಲೀಷ್ 20 minutesಲ್ಲಿ ನಿಮಗೆ RC ಕೊಟ್ಟಿರ್ತಾರೆ, 8 to 10 marks RCಗೆ ಇರುತ್ತೆ. ಸೊ ಇಂಗ್ಲೀಷ್ನಲ್ಲೂ ಕೂಡ ಅಷ್ಟೇ 30 ಕ್ವಶನ್ಸ್ ವಿದಿನ್ 20 minutesಲ್ಲಿ ನೀವು ಮಾಡೋದಿರುತ್ತೆ. ಹಾಗಾಗಿ ರೀಸನಿಂಗಲ್ಲಿ ಯಾವತ್ತಿದ್ರೂ ಯಾವ ಥರ ಆರ್ಡ್ರ್ ಇಟ್ಕೊಳ್ಳಿ ಅಂತ ಅಂದರೆ, ಸೊ ನಿಮಗೆ ಆಲ್ಫಾ ನ್ಯೂಮರಿಕ್ ಸಿರೀಸ್, ಸಿಲಾಗಿಸಮ್ ಇದನ್ನೆಲ್ಲ ಕೊಟ್ಟಿರ್ತಾರೆ. ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ರೀಸನಿಂಗಲ್ಲಿ ಸೊ ಕ್ಲರಿಕಲ್ ಎಕ್ಸಾಮ್ಸಲ್ಲಿ ಈಸಿಯಾಗಿಯೇ ಕೊಟ್ಟಿರ್ತಾರೆ. ಸೊ ಯಾವುದನ್ನು ಕೂಡ ನೀವು ಅಂದರೆ ಪಜಲ್ ಆಗಿರ್ಬೋದು, ಸಿಟ್ಟಿಂಗ್ ಅರೇಂಜ್ಮೆಂಟ್ ಯಾವುದನ್ನು ಕೂಡ ಅದನ್ನು ಕೆಲವೊಬ್ಬರಿಗೆ ಪಜಲ್ ಸಾಲ್ವ್ ಮಾಡೋದಕ್ಕೆ ಬರಲ್ಲ. ಸೊ ಕೆಲವೊಬ್ಬರಿಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಸೊ ನೋಡಿದ ತಕ್ಷಣ ಹೆದರ್ಕೊಳ್ತಾರೆ ಅದನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆನೇ. ಆ ಥರ ಮಾಡೋದನ್ನು ಬಿಟ್ಬಿಟ್ಟು ಸೊ ಆ ಈಸಿ ಲೆವೆಲಲ್ಲಿನೇ ಕೊಟ್ಟಿರ್ತಾರೆ, ಆದಷ್ಟು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇವಾಗ ಮಾಕ್ ಟೆಸ್ಟ್ ಕೊಡಬೇಕಾದ್ರೆ ಆಗಿರ್ಬೋದು. ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆದರೂ ಹಾಗೆಯೇ ನಿಮಗಿಲ್ಲಿ ಸ್ಪೀಡ್ ಮ್ಯಾಥ್ಸ್ ಇರುತ್ತೆ, ರಾಂಗ್ ನಂಬರ್ ಸಿರೀಸ್, ಮಿಸ್ಸಿಂಗ್ ನಂಬರ್ ಸಿರೀಸ್, ಈ ಥರ ಎಲ್ಲ ಕ್ವಶನ್ಸ್. ಆಮೇಲೆ DIನೂ ಕೂಡ ಈಸಿ ಲೆವೆಲಲ್ಲಿ ಇರುತ್ತೆ. ಬಾರ್ ಗ್ರಾಫ್, ಲೈನ್ ಬೇಸ್ ಮೇಲೆ ಈ ಥರ ಎಲ್ಲನೂ ಕೂಡ DI ಕೊಟ್ಟಿರ್ತಾರೆ. ಸೊ DI ಸ್ಪೀಡ್ ಮ್ಯಾಥ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮ್ಯಾಥ್ಸಲ್ಲಿ ನೀವೇನಾದರೂ ವೀಕ್ ಏನಾದರೂ ಆಗಿದ್ದಿದ್ರೆ ಫಸ್ಟ್ ನೀವೇನಾದ್ರೂ ಎಕ್ಸಾಮ್ ಆಗಿರ್ಬೋದು ಮಾಕ್ ಟೆಸ್ಟಲ್ಲಿ ಸ್ಪೀಡ್ ಮ್ಯಾಥ್ಸ್ನ ಅಟೆಂಪ್ಟ್ ಮಾಡಿ. ಆಮೇಲೆ ರಾಂಗ್ ನಂಬರ್ ಸಿರೀಸ್, ಮಿಸ್ಸಿಂಗ್ ನಂಬರ್ ಸಿರೀಸ್ ಮತ್ತು DI ಇದನ್ನ ಅಟೆಂಪ್ಟ್ ಮಾಡಿ. ಅರ್ಥಮೆಟಿಕ್ ಸೆಕ್ಷನನ್ನು ಲಾಸ್ಟಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಕೆಲವೊಬ್ಬರಿಗೆ ಅರ್ಥಮೆಟಿಕ್ಸ್
ಕ್ವಶನ್ಸ್ನ ಸೆಂಟೆನ್ಸ್ ಅರ್ಥ ಆಗೋದಿಲ್ಲ, ಆಮೇಲೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ ಸ್ಪೀಡ್ ಮ್ಯಾಥ್ಸ್ ಮತ್ತು ಡಿ ಐಗೆ ಕಂಪೇರ್ ಮಾಡಿದರೆ. ಸೊ ಇದರಲ್ಲಿ ನೀವು ಕ್ಲರಿಕಲ್ ಎಕ್ಸಾಮ್ಸಲ್ಲಿ 15 to 20 ಮಾರ್ಕ್ಸ್ ಸ್ಪೀಡ್ ಮ್ಯಾಥ್ಸ್ ಮತ್ತು ಡಿ ಐಯಿಂದ ನೀವು ತೊಗೊಳ್ಬೋದು. ಸೊ ಅಂದರೆ ಈಸಿಯಾಗಿರುತ್ತೆ. 15 to 20 ಮಾರ್ಕ್ಸ್ ಸ್ಪೀಡ್ ಮ್ಯಾಥ್ಸ್ ಅಂತಲೇ ಬರುತ್ತೆ. ಡಿ ಐ ಕೂಡ 1 ಸೆಟ್ ಅಥವಾ 2 ಸೆಟ್ ಕೊಟ್ಟಿರ್ತಾರೆ. ಫಸ್ಟ್ ಸ್ಪೀಡ್ ಮ್ಯಾಥ್ಸ್ ಮಾಡ್ಕೊಳ್ಳಿ, ಡಿ ಐ ಮಾಡ್ಕೊಳ್ಳಿ, ಅದ್ರ ನೆಕ್ಸ್ಟ್ ಅರ್ಥಮೆಟಿಕ್ನ ಅಟೆಂಪ್ಟ್ ಮಾಡಿ. ಆಮೇಲೆ ಇದರಲ್ಲಿ ಆಗಿರ್ಬೋದು ರೀಸ್ನಿಂಗ್ನಲ್ಲಿನೂ ಕೂಡ ಹಾಗೆಯೇ ಪಝಲ್ ಆಗಿರ್ಬೋದು, ಆಲ್ಫಾ ನ್ಯೂಮೆರಿಕ್ ಸೀರೀಸ್ ಬಂದಿರುತ್ತೆ. ಆಲ್ಫಾ ನ್ಯೂಮೆರಿಕ್ ಸೀರೀಸ್, ಪಝಲ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ಬ್ಲಡ್ ರಿಲೇಷನನ್ನು ಇವತ್ತು ರೀಸ್ನಿಂಗಲ್ಲಿ ಲಾಸ್ಟಲ್ಲಿ ಅಟೆಂಪ್ಟ್ ಮಾಡಿ. ಡಿಸ್ಟೆನ್ಸ್, ಡೈರೆಕ್ಷನ್ಸ್ ಅದನ್ನೆಲ್ಲನೂ ಕೂಡ ಸ್ಟಾರ್ಟಿಂಗಲ್ಲಿನೇ ಅಟೆಂಪ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಾದ್ರೂ ಹಾಗೆ RC ರೀಡಿಂಗ್ ಕಾಂಪ್ರಿಹೆನ್ಷನ್ 8 to 10 ಮಾರ್ಕ್ಸಿಂದ ಇರುತ್ತೆ. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಎರರ್ ಡಿಟೆಕ್ಷನ್ ಬದಲು ನಿಮಗೆ ಯಾವುದರಲ್ಲಿ ಪ್ಯಾರಾಜಂಬಲ್ಸ್, ಮ್ಯಾಚ್ ದ ಕಾಲಮ್ಸ್, ಈ ಥರ ಮಿಸ್ ಸ್ಪೆಲ್ಟ್ ವರ್ಡ್ ಈ ಥರ ಇಂಗ್ಲೀಷನ್ನು ಕೊಟ್ಟಿರ್ತಾರಲ್ಲ, ಸೊ ಫಸ್ಟ್ ಅದನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿಮ್ಗೆ RC ಆಗಿರ್ಬೋದು, ಎರರ್ ಡಿಟೆಕ್ಷನ್ ಅದನ್ನೆಲ್ಲ ಲಾಸ್ಟಲ್ಲಿ ಮಾಡ್ಕೊಳ್ಳಿ. ಸೊ ಈ ಥರ ಲಾಸ್ಟ್ 10 days ಇದ್ದಾಗ ನೀವು SBI ಕ್ಲರ್ಕ್ ಎಕ್ಸಾಮ್ಸಲ್ಲಿ ಯಾವ ಥರ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತು 2024ಅಲ್ಲಿ ಇವಾಗ ಜನವರಿ ಅಂದರೆ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲೇ IBPS ಕ್ಯಾಲೆಂಡರ್ ಅಂತ ರಿಲೀಸ್ ಮಾಡ್ತಾರೆ. ಬ್ಯಾಂಕಿಂಗ್ ಎಕ್ಸಾಮ್ಸ್, IBPS RRB ಆಗಿರ್ಬೋದು, ಆಮೇಲೆ IBPS PU, IBPS ಕ್ಲರ್ಕ್ ಎಕ್ಸಾಮ್ಸ್ನ ಸೊ ಯಾವ ತಿಂಗಳಲ್ಲಿ ನೋಟಿಫಿಕೇಷನ್ ಬಿಡ್ತಾರೆ, ಎಕ್ಸಾಮ್ ಇರುತ್ತೆ ಅನ್ನೋದನ್ನೆಲ್ಲನೂ ಕೂಡ ಜನವರಿ ಸೆಕೆಂಡ್ ವೀಕ್ನಲ್ಲಿ ಈ ಥರ ಕ್ಯಾಲೆಂಡರ್, IBPS ಕ್ಯಾಲೆಂಡರ್ನ ರಿಲೀಸ್ ಮಾಡ್ತಾರೆ. ಸೊ ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಪ್ರಿಪೇರ್ ಮಾಡ್ತಿರೋರು ನೆಕ್ಸ್ಟ್ ಮತ್ತು RBI ಅಸಿಸ್ಟೆಂಟ್ ಕೂಡ ಬಿಡ್ಬೋದು. LIC ನೋಟಿಫಿಕೇಷನ್, LIC ಅಸಿಸ್ಟೆಂಟ್ ನೋಟಿಫಿಕೇಷನ್ ಇದೆಲ್ಲನೂ ಕೂಡ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಆಗಿಯೇ ಇರುತ್ತೆ. ಸೊ ಈ ಥರದ್ದೆಲ್ಲನೂ ಮಾಹಿತಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.